ಕರ್ನಾಟಕ ಸರ್ಕಾರದಿಂದ ಕೋಲಾರ ನಗರಸಭೆಗೆ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದ್ದ ರಾಮಯ್ಯ ಗಂಗಮ್ಮನಪಾಳ್ಯ, ರಘು ಕಠಾರಿಪಾಳ್ಯ, ಅಲ್ತಾಫ್ ನ್ಯಾಮತ್ ಬೀದರ್ಗಾ, ಅಮರ್ನಾಥ್ ಕಠಾರಿಪಾಳ್ಯ, ಲೀಲಾವತಿ ಲೋಕೇಶ್ ಬೆಬೆಲ್ ಲೇಔಟ್ ರವರನ್ನ ಹಾಗೂ ನೂತನವಾಗಿ ಯುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತರಾದ ಭರತ್ ಕೃಷ್ಣದೇವರಾಯರವರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿದರು. ಸನ್ಮಾನಿಸಿ ಮಾತನಾಡಿದ ಅಬ್ದುಲ್ ಖಯೂಂ ರವರು, ನಮ್ಮ ನಾಯಕರು ಎಲ್ಲಾ ಸಮುದಾಯಗಳನ್ನ ಸಮನಾಗಿ ಪರಿಗಣಿಸಿ ಈ ನಾಮನಿರ್ದೇಶನ ಮಾಡಿದ್ದಾರೆ. ನಗರಸಭೆಯ ಅಧ್ಯಕ್ಷರು ಸಹ ನಮ್ಮ ಪಕ್ಷದವರೇ ಇರುವುದರಿಂದ ಕೆಲಸ ಮಾಡಲು ನಿಮಗೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಂ ಚಂದ್ರಮೌಳಿ ಮಾತನಾಡಿ, ನಮ್ಮ ಪಕ್ಷದ ಮುಖಂಡರು ನಮ್ಮನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಯಾರು ಪಕ್ಷದ ಪರ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದಾರೋ ಅಂಥವರನ್ನ ಗುರುತಿಸಿ ಅಧಿಕಾರ ಹಂಚುವ ಪ್ರಕ್ರಿಯೆ ಮಾಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ನಿಮ್ಮನ್ನ ಕೋಲಾರ ನಗರಸಭೆಯ ನಾಮನಿರ್ದೇಶನ ಮಾಡಿರುವುದು ಅಂತ ತಿಳಿಸಿದ್ರು. ಮತ್ತೊಬ್ಬ ಮುಖಂಡರಾದ ಎನ್ ರಮೇಶ್ ಮಾತನಾಡಿ, ನೂತನವಾಗಿ ನಗರಸಭೆಯ ನಾಮನಿರ್ದೇಶನ ಸ್ಥಾನ ಪಡೆದಿರುವ ಸದಸ್ಯರಿಗೆ ಶುಭಾಶಯ ಕೋರಿ ನಗರಸಭೆಯಲ್ಲಿ ನಿಮಗೆ ನೀಡಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು. ಕರ್ನಾಟಕ ಸರ್ಕಾರ ಇವತ್ತು ಕೋಲಾರ ನಗರಸಭೆಯಲ್ಲಿ 5 ನಾಮನಿರ್ದೇಶಕಗಳನ್ನ ಆಯ್ಕೆ ಮಾಡಿ ನೇಮಕ ಮಾಡಿದೆ. ಇದು ಯಾವ ಥರ ಅಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನಾಯಕರು ಸಿದ್ದರಾಮಯ್ಯನವರಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿರ್ಬೋದು, ಅದೇ ರೀತಿ ಕೋಲಾರ ಜಿಲ್ಲೆಯ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು, ನಮ್ಮ ಶಾಸಕ ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ಇವರ ಮಾರ್ಗದರ್ಶನದಲ್ಲಿ ಇವತ್ತು 5 ಜನನ ನೇಮಕ ಮಾಡಿದ್ದಾರೆ. ನಾವು ಪಕ್ಷದೊಳಗೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲರೂ ತುಂಬ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಯಾವ ಥರ ಅಂತಂದರೆ, ಪಕ್ಷ ನಿಷ್ಠೆಯಾಗಿ ಪ್ರತಿ ಚುನಾವಣೆಯಲ್ಲೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ನೀವಿರ್ತಕ್ಕಂಥ ಜಾಗಕ್ಕೆ ಅಧಿಕಾರಿಗಳು ಹುಡ್ಕೊಂಡ್ಬರ್ತದೆ. ಈ ಅಧಿಕಾರ ನಿಮ್ಮನ್ನು ಹುಡ್ಕೊಂಡ್ಬಂದಿರ್ತಕ್ಕಂಥದ್ದು, ನೀವು ಹುಡ್ಕೊಂಡೋಗಿರ್ತಕ್ಕಂಥ ಅಧಿಕಾರ ಅಲ್ಲ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾರ್ಯಾರು ಪಕ್ಷದ ಪರವಾಗಿ ಕರ್ನಾಟಕ ಆಡಳಿತ ಮಾಡ್ಕೊಂಡ್ರೆ ಈಗ ನಮ್ಮ ಕೋಲಾರ ನಗರಸಭೆಗೆ ನೂತನವಾಗಿ 5 ಜನ ನಾಮಿನೇಷನ್ ಮಾಡಿದ್ದಾರೆ. ನಾವು ಇದಕ್ಕಾಗಿ ನಮ್ಮ ಕೋಲಾರ ಶಾಸಕರಾದ ಡಾಕ್ಟರ್ ಜಿ. ಕಪಿ ಮಂಜು ಅವರೇ, ನಮ್ಮ ನಾಯಕರಾದ ನಸೀರ್ ಅಹಮದ್ ಸಾಹೇಬ್ ಮತ್ತು MLC ಆದ ಅನಿಲ್ ಕುಮಾರ್ ಅವರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಈಗ ಏನು ಇವತ್ತು ನೇಮಕ ಆಗಿದೆ ಅದಕ್ಕೆ ಈ ಟೈಮ್ನಲ್ಲಿ ನಾವು ನೂತನ ಸದಸ್ಯರಿಗೆ ಒಂದೇ ಒಂದು ಮಾತು ಹೇಳೋದು, ಸರ್ಕಾರ ಮತ್ತು ಪಾರ್ಟಿಯಿಂದ ನಿಮಗೆ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಕೋಲಾರ ನಗರಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಆಡಳಿತ ಇದೆ. ನೀವು ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವ್ರ ಜೊತೆಗೆ ಇಟ್ಬಿಟ್ಟು ನಮ್ಮ ಇಲ್ಲಿ ಹಳೆ ಕಾಂಗ್ರೆಸ್ ಅನ್ನೋದಿಲ್ಲ, ಹೊಸ ಕಾಂಗ್ರೆಸ್ ಅನ್ನೋದಿಲ್ಲ, ಎಲ್ಲ ಸೇರಿಕೊಂಡು ನಾವೆಲ್ಲ ಒಂದುಗೂಡಿ ಕೆಲಸ ಮಾಡುತ್ತೀವಿ ಅಂತ ಹೇಳಿ ಮೀಡಿಯಾ ಮಾಧ್ಯಮಗಳ ಮುಖಾಂತರ ನಾವೆರಡು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಏನಿವತ್ತು ನಮ್ಮ ನಾಮಿನಿಗೋಸ್ಕರ ಮಾಡಿದ್ದಾರೆ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ನಮ್ಮ ಅನಿಲ್ ಅಣ್ಣವರು, ನಮ್ಮ ಹಿರಿಯ ನಾಯಕರಾದ ನಜೀರ್ ಅಹಮದ್ ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು, ಹಾಗೂ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮನ್ನು ಗುರುತಿಸಿ ಏನು ಕಾಂಗ್ರೆಸ್ ಪಕ್ಷದಿಂದ ಉತ್ಸಾಹವಾಗಿ ಯಾರು ಪಕ್ಷಕ್ಕೆ ಬಂದಿರ್ತಾರೆ ಅಂಥವ್ರನ್ನ ತಳಮಟ್ಟದಲ್ಲಿ ನನ್ನ ನಾಮಿನೇ ಮಾಡಿದ್ದಕ್ಕೆ, ನಗರಸಭೆ ನಾಮಿನೇ ಮಾಡಿದ್ದಕ್ಕೆ ಅಲ್ಲಿ ಒಂದ್ಸತಿ ಗೆದ್ದಿದ್ದೀನಿ. ಗೆದ್ದಿದ್ರೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ಈಗ ನನ್ನನ್ನು ಗುರುತಿಸಿ ನನ್ನ ನಾಮಿನಿ ಸದಸ್ಯರು ಮಾಡಿದ್ದಾರೆ. ಆ ಮಾಡಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ರಿಗೂ ನಮಸ್ಕಾರಗಳು. ಅದಕ್ಕೆ ಇನ್ನೂ ಜಾಸ್ತಿ ಸಂತೋಷವಾಗಿ ನಮ್ಮ ಕೊತ್ತೂರು ಮಂಜಣ್ಣವ್ರಕ ಮತ್ತು ನಮ್ಮ ಅನಿಲ್ ಅಣ್ಣವ್ರಿಗೆ, MLC ಅವರು ನಮ್ಮ ಅನಿಲ್ ಅಣ್ಣನ್ಕ ಮತ್ತು ನಮ್ಮ ನಜೀರ್ ಅಣ್ಣನ್ಕ ಎಲ್ರಿಗೂ ನಾನು ಹೃದಯಪೂರ್ವಕ ನಮಸ್ಕಾರ ಮಾಡ್ತಾ ನಾನು ಕೊಟ್ಟಿದ್ದಕ್ಕೆ ನಾಮಿನಿ ಕೊಟ್ಟಿಗೆ ತುಂಬ ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಕೆಲಸ ಮಾಡಿದೆ, ನಮಗೆ ಶಕ್ತಿ ಬಲದಾರ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ಕೋಲಾರ ಜಿಲ್ಲೆನ ಕಾಂಗ್ರೆಸೀಕರಣ ಮಾಡೋಕ್ಕೆ ನಮ್ಮ ನಾಯಕರು ಹೊರಟಿದ್ದಾರೆ. ಖಂಡಿತವಾಗಿ ಆಗುತ್ತೆ. ನಗರಸಭೆಯಲ್ಲಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಇದ್ದರೆ ಎಲ್ಲ ಕೆಲಸಗಳು ಪೂರ್ತಿ ಮಾಡುವಂಥ ಕೆಲಸ ಅವ್ರದ್ದು ಜವಾಬ್ದಾರಿ ಇರ್ತದೆ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಗರದಲ್ಲಿ ಇನ್ನೂ ಅಪ್ರಚಾರ ಶುರು ಮಾಡ್ತಾರೆ ನಮ್ಗೆ ಆಗದಿರ್ತಕ್ಕಂಥವ್ರು. ಹಂಗಾಗಿ ಎಲ್ಲ ಕೈ ಜೋಡಿಸಿ ಪ್ರತಿದಿನ ನಮ್ಮ ಜೊತೆಲಿ ಬಂದು ಒಟ್ಟುಗೂಡಿ ಕೆಲಸ ಮಾಡೋಕ್ಕೆ ನಮಗೊಂದು ಒತ್ತು
सबसे पहले मैं परवरदिगार का शुक्रगुजार हूँ जो ये इज़्ज़त अफजाई मुझे दी है, और मैं हमारे लीडर्स नसीर अहमद साहब और कत्तूर मंजूनाथ, अनिल कुमार और हमारा लोकल लीडर्स जो है, इन सब का मैं शुक्रगुजार हूँ जो हमें ये नॉमिनेट काउंसलर जो बनाया है। उनका मैं दिल की गहराई से उनका शुक्र अदा करता हूँ।